ಬಾಡಿ ಎಲ್ಲ ಸಣ್ಣ ಇದ್ದು ಬರೀ ಹೊಟ್ಟೆ ಮಾತ್ರ ಆಚೆ ಇದೆಯಾ, ಹೊಟ್ಟೆ ಮಾತ್ರ ದಪ್ಪ ಇದೆಯಾ, ಅದನ್ನ ಹೆಂಗ್ ಕರಗಿಸಬೇಕು ಅಂತ ವಿಡಿಯೋದಲ್ಲಿ ಫುಲ್ ಮಾತಾಡ್ತೀನಿ, ಸೇವ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಡೈಲಿ ಕನ್ನಡದಲ್ಲಿ ಫಿಟ್ನೆಸ್ ಟಿಪ್ಸ್ ಮತ್ತೆ ಕಂಟೆಂಟ್ ಬೇಕು ಅಂತಂದ್ರೆ ನನ್ನ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ಈ ಆಚೆ ಬೇಕರಿ ಐಟಮು, ಫ್ರೈಡ್ ಐಟಮು ಅದನ್ನೆಲ್ಲ ತಿನ್ನೋದನ್ನ ಸ್ವಲ್ಪ ಕಮ್ಮಿ ಮಾಡಿ ನೀವು ನಿಲ್ಲಿಸ್ತೀರಾ ಅಂತಂದ್ರೆ ಇನ್ನೂ ಒಳ್ಳೇದು. ಇದೆಲ್ಲ ತಿನ್ನೋದ್ರಿಂದ ನಿಮ್ ಕ್ಯಾಲರೀಸ್ ಈಸಿಯಾಗಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಸೈಡ್ ಎಫೆಕ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದು ತಿನ್ನೋದ್ರೆಲ್ಲ ಸೋಡಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೋಡಿಯಂ ಬಾಡಿ ಜಾಸ್ತಿ ಆದಾಗ ನಿಮ್ಗೆ ಹೊಟ್ಟೆ ಊದ್ಕೊಂಡಿರೋ ಫೀಲಿಂಗ್ ಬರುತ್ತೆ. ಎರಡನೇದಾಗಿ ಎಕ್ಸ್ಟ್ರೀಮ್ ಆಗಿ ಕಾರ್ಡಿಯೋ ಮಾಡೋದನ್ನ ನಿಲ್ಲಿಸಿ. ನೀವು ಜಾಸ್ತಿ ಹೊತ್ತು ಎಷ್ಟು ಜಾಗಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು, ಪ್ರಯಾರಿಟಿ ಕೊಡ್ತಾ ಇದ್ರು, ಅದನ್ನ ಸ್ಟ್ರೆಂತ್ ಟ್ರೈನಿಂಗ್ ಕೊಡಿ. ನೀವು ಮಸಲ್ ಬಿಲ್ಡ್ ಮಾಡಿದ್ರೆ ನಿಮ್ದು ಬೊಜ್ಜು ಕರಗುತ್ತೆ, ನೀವು ಬೇಕಾಗಿರೋ ಫಿಸಿಕ್ಕು ನಿಮ್ಗೆ ಬರುತ್ತೆ, ಹೊಟ್ಟೆನೂ ಕಮ್ಮಿ ಆಗುತ್ತೆ. ಕೊನೆಯದಾಗಿ ದಿನಕ್ಕೆ 2 ಮೊಟ್ಟೆ ತಿನ್ನಕ್ ಸಾಲ್ತಾ ಇಲ್ಲ. ಬರೀ 2 ಮೊಟ್ಟೆಯಿಂದಾನೇ ನಿಮ್ಮ ಹೊಟ್ಟೆ ಒಳ್ಳೆ ಮೊಟ್ಟೆ ತರ ಕಾಣಿಸ್ತಾ ಇದೆ. ಊಟದಲ್ಲಿ ಎಷ್ಟು ಜಾಸ್ತಿ ನೀವು ಪ್ರೋಟೀನ್ ಇನ್ಕ್ಲೂಡ್ ಮಾಡ್ತೀರೋ ಅಷ್ಟೇ ಜಾಸ್ತಿ ನಿಮ್ಗೆ ಹೊಟ್ಟೆ ತುಂಬ್ದಂಗೆ ಅನ್ಸುತ್ತೆ. ಆ ಪ್ರೋಟೀನ್ ಸಮೇತ ಹಂಗೆ ನೀವು ಜಾಸ್ತಿ ತರಕಾರಿ ತಿನ್ಬೇಕು, ಪಲ್ಯ ತಿನ್ಬೇಕು. ನಾನು ಹೇಳಿರೋ ಟಿಪ್ಸ್ ನೆಲ್ಲ ಫಾಲೋ ಮಾಡಿದ್ರೆ ಮತ್ತೆ ಇಡೀ ದಿನ ಆಕ್ಟಿವ್ ಆಗಿದ್ರೆ 15 ದಿನದಲ್ಲೇ ನಿಮ್ಗೆ ಹೊಟ್ಟೆ ಕರಗುತ್ತೆ, ಫ್ಲಾಟ್ ಆಗುತ್ತೆ.